ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು YT ಎಕ್ಸ್ಪ್ಲೇನರ್ ಕನ್ನಡ ಚಾನಲ್. ಸೊ ಬಡ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ನೀಡುವುದಾಗಿ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಘೋಷಿಸಿದೆ. ಸೊ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ದೇಶದ ಎಲ್ಲ ಬಡ ಮಹಿಳೆಗೆ, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ದೇಶದ ಎಲ್ಲ ಬಡ ಮಹಿಳೆಗೆ ಪ್ರತಿ ವರ್ಷ ವಾರ್ಷಿಕ 1 ಲಕ್ಷದವರೆಗೂ ಆರ್ಥಿಕ ಸಹಾಯ ಮಾಡುವುದಾಗಿ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಿಸಿದ್ದಾರೆ. ಸೊ ಇವಾಗ ಬಡತನದ ಮಹಿಳೆಯರಿಗೆ ಅಂದರೆ BPL ಕಾರ್ಡ್ ಇರುವ ಮಹಿಳೆಯರಿಗೆ ಮಾತ್ರ ಬಡತನದ ರೇಖೆ ಅಂದರೆ ಬಿಲೋ ಪಾವರ್ಟಿ ಲೈನ್ BPL ಕಾರ್ಡ್ ಇರುವವರಿಗೆ ಮಾತ್ರ ಅನ್ನೋದನ್ನು ನಾವಿಲ್ಲಿ ನಿರೀಕ್ಷೆ ಕೂಡ ಮಾಡಬಹುದು. ಯಾಕಂದರೆ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಮಹಿಳೆಗೆ ಅಂತ ಘೋಷಣೆ ಮಾಡಿದರು. ಬಟ್ ಈ ಯೋಜನೆಯಲ್ಲಿ, ಮಹಾಲಕ್ಷ್ಮಿ ಯೋಜನೆಯಲ್ಲಿ, ಅವರು ಪ್ರತಿ ವರ್ಷ ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ವಾರ್ಷಿಕವಾಗಿ ಆರ್ಥಿಕ ನೆರವನ್ನು ನೀಡುವುದಾಗಿ ತಿಳಿಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವರು BPL ಕಾರ್ಡ್ನಲ್ಲಿನೂ ಕೂಡ ವೆರಿಫಿಕೇಶನ್ ಮಾಡಿ ಅವರು ನಿಜವಾಗ್ಲೂ ಬಡವರು ಆಗಿದ್ದಾರಾ ಅಥವಾ ಸುಮ್ಮನೆ BPL ಕಾರ್ಡ್ನ ಮಾಡಿಸಿದಾರಾ ಅಂತ ಈ ಥರ ಎಲ್ಲನೂ ಕೂಡ ವೆರಿಫಿಕೇಷನನ್ನು ಮಾಡ್ಬೋದು. ಸೊ ನೀವು ಇನ್ನೂವರೆಗೂ ಬಡವರಾಗಿದ್ದರೆ BPL ಕಾರ್ಡ್ನ ಮಾಡಿಸಿಲ್ಲ ಅಂದರೆ ಸೊ ಮಾಡಿಸ್ಕೊಳ್ಳಿ. ಏನಾದರೂ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸೊ ಎಲ್ಲ ಬಡ ವರ್ಗದ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ನೀಡುತ್ತಾರೆ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಇನ್ನೂವರೆಗೂ ಲಿಂಕ್ ಮಾಡಿಸಿಲ್ಲ ಅಂದರೆ ಸೊ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರನ್ನು ನೀವು ರೀಸೆಂಟಾಗಿ ಉಪಯೋಗಿಸ್ತಿರುವ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸಿ. ಸೊ ನಿಮಗೆ ಡೈರೆಕ್ಟಾಗಿ ಬ್ಯಾಂಕ್ ಖಾತೆಗೆ ಹಣವನ್ನು ನೀಡ್ತಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಹೇಗೆ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಜಮಾ ಆಗುತ್ತೆ, ಅದೇ ಥರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಸೊ ನಿಮ್ಗೆ ಅವಾಗ ಕೂಡ ನಿಮಗೆ ಬ್ಯಾಂಕ್ ಖಾತೆಗೆ ನೀಡ್ತಾರೆ. ಹಾಗಾಗಿ ಇನ್ನೂವರೆಗೂ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿ ಅದೇ ಥರ KYCನ ಅಪ್ಡೇಟ್